ನಮಸ್ಕಾರ ಎಲ್ಲರಿಗೂ ಪ್ರೀತಿ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಟಿಫಿನ್ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಡುಗೆಗೆ ವೈಟ್ ರೈಸು ಮತ್ತು ಪಪ್ಪು ರೆಸಿಪಿಯನ್ನು ಮಾಡಿದ್ದೆ. ಅಡುಗೆ ಏನೆಲ್ಲ ಮಾಡಿದ್ದೀನಿ ಅಂತ ಒಂದು ಸಲ ಕಂಪ್ಲೀಟ್ ಲಾಗನ್ನು ವಾಚ್ ಮಾಡಿ. ನಾನು ಆಗಲೇ ಒಂದು ಒಲೆ ಮೇಲೆ ಬೆಂಡೆಕಾಯನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಅವು ಹಾಫ್ ಫ್ರೈ ಆಗಿದ್ದು, ಅವು ಬೆಂಡೆಕಾಯಿ ಇರ್ತಾವಲ್ಲ ಅದನ್ನು ಒಂದರಲ್ಲಿ 2 ಭಾಗವನ್ನು ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆಗೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿ ಅರ್ಧ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಅಂದ್ರೆ ಬೆಂಡೆಕಾಯಿ ತೊಗೊಂಡು ಕ್ವಾಂಟಿಟಿ ಮೇಲೆ ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗ್ತೈತಿ. ಆಮೇಲೆ ನಾನು ಇಲ್ಲಿ ಬೇಳೆನೂ ಕುದಿಸಿಟ್ಕೊಂಡಿದ್ದೆ. ಪಪ್ಪು ಮಾಡ್ತಾಯಿದ್ದೀನಿ ಇವತ್ತು. ಪಪ್ಪು ಅಂತಂದ್ರೆ ಬೇಳೆಯೊಳಗೆ ನಾನಿಲ್ಲಿ ತೊಗರಿಬೇಳೆ 1/2 ಕಪ್ ಮತ್ತು 1/2 ಕಪ್ ಹೆಸರು ಬೇಳೆಯನ್ನು ತೊಗೊಂಡಿದ್ದೆ. ಅದಕ್ಕೆ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ತೊಳೆದು ಹಾಕಿದ್ದೆ. ನಾನು 5ರಿಂದ 6 ಟೊಮೆಟೊನ ಸೇರಿಸ್ಕೊಂಡಿದ್ದೆ. ಅದನ್ನು ನೀಟಾಗಿ 3 ವಿಸಿಲ್ ಕೂಗಿಸ್ಕೊಂಡಿದ್ದೆ. ಅದಾದ ನಂತರ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಟೆ. ಆಮೇಲೆ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ. ಅದಾದ ನಂತರ ಹಸಿ ಖಾರ ಪೇಸ್ಟ್ ನಾನು ಮಾಡ್ಕೊಂಡು ಇಟ್ಟಿರ್ತೀನಲ್ಲ, ಆ ಹಸಿ ಖಾರ ಪೇಸ್ಟನ್ನು ಸೇರಿಸ್ಕೊಂಡು ಸ್ಮ್ಯಾಶ್ ಮಾಡಿಟ್ಟಿರುವಂಥ ಬೇಳೆಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ನಮಗೆ ಪಪ್ಪು ರೆಸಿಪಿ ರೆಡಿಯಾಗಿರ್ತೈತಿ. ಆಮೇಲೆ ಒಂಚೂರು 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಸೇರಿಸ್ಕೋಬೇಕು. ಇದನ್ನು ಒಂದು 5 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಕುದಿಸ್ಕೋಬೇಕಾಗ್ತೈತಿ. ಇದ್ರ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು, ಫ್ಲೋಯಿಂಗ್ ಐತಿ. ಈ ಥರ ಕನ್ಸಿಸ್ಟೆನ್ಸಿ ಒಳಗೆ ಪಪ್ಪನ್ನು ಮಾಡ್ಕೋಬೋದು. ಪಪ್ಪು ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ, ಹಾಗೂ ಒಂದು ಲೈಕ್ ಮಾಡಿ. ಅದಾದ ನಂತರ ಒಂದು ಒಲೆ ಮೇಲೆ ನಾನು ರೈಸಿಗೂ ಕೂಡ ಕುಕ್ಕರ್ ಇಟ್ಟಿದ್ದೀನಿ. ನಾನಿಲ್ಲಿ ತಾಳ್ಸ ಪಲ್ಯ ಅಥವಾ ರಾಜಗಿರಿ ಪಲ್ಯ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೆ. ನೀವು ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು. ನಾನಿಲ್ಲಿ ಈರುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿಯನ್ನು ಅಷ್ಟೇ ಹಾಕಿದ್ದೀನಿ. ಇಲ್ಲಿ ತಾಳ್ಸ ಪಲ್ಯ ತೊಳೆಯುವಾಗ ಅಥವಾ ರಾಜಗಿರಿ ಪಲ್ಯ ತೊಳೆಯುವಾಗ ನಾವು ಇದನ್ನು ಮುಂಚೆನೇ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಬೇಕು. ನೆನೆ ಹಾಕಿದ ಮೇಲೆ ಅದನ್ನು ನಾವು ನೀಟಾಗಿ ಸೋಸ್ಕೊಂಡ್ರೆ ಅದರಲ್ಲಿರುವಂತಹ ಮಣ್ಣಿನ ಅಂಶ ಕೆಳಗಡೆ ಸೆಟ್ಲ್ ಆಗ್ತೈತಿ. ಸೊ ಹೀಗಾಗಿ ಪಲ್ಯ ಆದ ನಂತರ ನಮಗೆ ಬಾಯಲ್ಲಿ ಕೆಲವೊಂದು ಸಾರಿ ಮಣ್ಣು ಅಂತ ಅನ್ನಿಸ್ತೈತಲ್ಲ, ಆ ತಾಳ್ಸ ಪಲ್ಯ ಒಳಗೆ ಮಣ್ಣಿರ್ತದೆ. ಸೊ ಹೀಗಾಗಿ ಆ ತೊಳೆಯುವಂಥ ಪ್ರೊಸೀಜರ್ ಇರ್ತೈತಲ್ಲ, ಅದು ಇಂಪಾರ್ಟೆಂಟ್ ಇರ್ತೈತಿ. ಒಂದು 10 ನಿಮಿಷ ಆ ಪಲ್ಯವನ್ನು ನೀರಲ್ಲಿ ಹಾಕಿ ಎಣ್ಣೆ ಹಾಕಲಿಕ್ಕೆ ಇಟ್ಬಿಡ್ರಿ. ಅದಾದ ನಂತರ ತೊಳೆದಂತಹ ರಾಜಗಿರಿ ಪಲ್ಯವನ್ನು ನಾನು ಬ್ಯಾಚ್ ವೈಸ್ ಈ ರೀತಿ ಹಾಕ್ತಾ ಅದನ್ನು ಎಣ್ಣೆಯೊಳಗೆ ಫ್ರೈ ಮಾಡ್ತಾ ಹೋಗ್ತಾಯಿದ್ದೀನಿ. ಅಂದರೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಅಷ್ಟೇ ಹಾಕಿದ್ದೀನಲ್ಲ, ಆ ಎಣ್ಣೆಯೊಳಗೆ ಈ ಪಲ್ಯವನ್ನು ಫ್ರೈ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಲಿಕ್ಕೆ ಜಾಸ್ತಿ ಅನ್ನಿಸ್ತದೆ, ಅದು ಮಾಡಿದ ಮೇಲೆ ಚೂರು ಆಗ್ತೈತಿ. ಅದಾದ ನಂತರ ನಾನಿಲ್ಲಿ ಹಾಫ್ ಬಾಯ್ಲ್ ಆದಮೇಲೆ ಅರ್ಧ ಕುದ್ದಾದಮೇಲೆ ನಾನಿಲ್ಲಿ ಹಸಿ ಖಾರ ಪೇಸ್ಟನ್ನು ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಖಾರ ಪೇಸ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚೂರು ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಒಂದು ಚೂರು ಸಕ್ಕರೆ, ಅಂದರೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದರಿಂದ ಟೇಸ್ಟ್ ಮಸ್ತ್ ಬರ್ತೈತಿ. ಇದಕ್ಕೆ ಯಾವುದೇ ಹುಳಿ ಹಾಕುವಂತಹ ಅವಶ್ಯಕತೆ ಇಲ್ಲ. ಇದಕ್ಕೆ ಬೇಕಾಗಿರೋದು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಆಪ್ಷನಲ್. ಅದಾದ ನಂತರ ನಾವು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಿನಿಮಮ್ ಒಂದು 8ರಿಂದ 10 ನಿಮಿಷ ಇದನ್ನು ನಾವು ಸರಿಯಾಗಿ ಬಾಯ್ಲ್ ಮಾಡ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು, ಉಪ್ಪು ಹಾಕಿದ ತಕ್ಷಣ ಅದು ನೀರೆಲ್ಲ ಯಾವ ರೀತಿ ಬಿಡ್ತಾ ಇದೆ ಅಂತಂದು. ಆ ಬಿಟ್ಟಿರುವಂತಹ ನೀರು ಸ್ವಲ್ಪ ಪ್ರಮಾಣ ಕಡಿಮೆ ಆಗಬೇಕು. ಸೊ ಹೀಗಾಗಿ ಅದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನಾವು ಬಾಯ್ಲ್ ಮಾಡ್ಕೋಬೇಕು. ಸೊ ಹೀಗಾಗಿ ನಂದು ಫೈನಲ್ ಎಲ್ಲ ಅಡುಗೆ ಮುಗಿದ್ಮೇಲೆ ನಾನು ಈ ರೀತಿ ಕಿಚನ್ ಕಟ್ಟ ಮತ್ತು ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ ಕಡೆ ರೈಸ್ ಒಂದು ಆಗಬೇಕಿತ್ತು, ರೈಸನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಸಾಂಬಾರು ಮತ್ತು
ಬೆಂಡೆಕಾಯಿ ಫ್ರೈ ಮತ್ತು ತಾಳ್ಸೋ ಪಲ್ಯ ಅಥವಾ ರಾಜಗಿರಿ ಪಲ್ಯನೂ ಕೂಡ ರೆಡಿ ಆಯಿತು. ಅದ್ರ ಜೊತೆಗೆ ನಾನು ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ನಾನು ಇದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಲಾಗ್ನ ನಾನು ಮಾಡಿದ್ದೀನಿ. ನೀಟಾಗಿ ಕಿಚನ್ ಕಟ್ಟವನ್ನು ಒರೆಸ್ಕೊಂಡು ಗ್ಯಾಸ್ ಸ್ಟವನ್ನು ಕೂಡ ನೀಟಾಗಿ ಒರೆಸ್ಕೊಂಡಾದಮೇಲೆ ನಾನಿಲ್ಲಿ ಕೆಳಗಡೆ ಅಡುಗೆ ಆದಮೇಲೆ ಈ ರೀತಿ ಕಸವನ್ನು ಗುಡಿಸಿದ್ರು ನಮ್ಮದು ಅಡುಗೆ ಮನೆಯೂ ಕೂಡ ನೋಡಲಿಕ್ಕೆ ಚೆನ್ನಾಗಿರ್ತೈತಿ, ಹೈಜಿನಿಕ್ಕು ಆಗಿ ಇರ್ತೈತಿ, ಇಂಟ್ರೆಸ್ಟ್ ಬರ್ತೈತಿ ಏನಾದರೂ ಅಡುಗೆ ಮಾಡಲಿಕ್ಕೆ, ಗಿಜಿ ಅನ್ಸೋಂಗಿಲ್ಲ. ಈ ರೀತಿ ಕ್ಲೀನಾಗಿ ಕಸವನ್ನೆಲ್ಲ ಗುಡಿಸ್ಕೊಂಡು ಅಡುಗೆ ಆದಮೇಲೆ ಕಿಚನ್ ಕಟ್ಟ ಮತ್ತು ಅಡುಗೆ ಮನೆಯಲ್ಲಿ ನಾವು ಎಷ್ಟು ಕ್ಲೀನ್ ಇರ್ತೀವಿ ಅಂದರೂ ಅಡುಗೆ ಮಾಡುವಾಗ ತರಕಾರಿ ಆಗಿರ್ಬೋದು ಎಲ್ಲನೂ ಬಿದ್ದೇ ಬೀಳ್ತೈತಲ್ಲ, ಅದ್ರ ಜೊತೆಗೆ ನಾವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಅಡುಗೆ ಮನೆ ಕಾಣಿಸ್ತೈತಿ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ಫೈನಲಿ ನಾನಿವತ್ತು ಮಾಡಿರುವಂತಹ ಅಡುಗೆ ತಾಳ್ಸಾ ಪಲ್ಯ ಅಥವಾ ರಾಜಗಿರಿ ಪಲ್ಯ, ಅನ್ನ, ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ತಾಳ್ಸಾ ಪಲ್ಯ ಮತ್ತು ಪಪ್ಪು ಟೇಸ್ಟ್ ಮಾಡಿದ್ರೆ ಮಸ್ತಾಗಿ ಬಂದಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಆಮೇಲೆ ಬೆಂಡೆಕಾಯಿ ಫ್ರೈನೂ ಕೂಡ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಇವತ್ತು ಸಿಂಪಲ್ ಅಡುಗೆಯನ್ನು ಮಾಡ್ಕೊಂಡಿದ್ದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಹಾಗೂ ಒಂದು ಲೈಕ್ ಮಾಡಿ. ಈ ನನ್ನ ವ್ಲಾಗ್ಸ್, ನನ್ನ ವಿಡಿಯೋಸ್ ಇಷ್ಟ ಆದ್ರೆ ನೀವು ಕೂಡ ಒಂದು ಸಲ ಈ ಸಿಂಪಲ್ ಆಗಿರುವಂತಹ ಮಧ್ಯಾಹ್ನದ ಊಟದ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಬಾಯ್.